ನಾನು ಅದೇ ಕೇಳ್ತಾ ಇದ್ದೆ, ಆಕ್ಚುಲಿ ನಮ್ಮ ಮನೆ ಮುಂದೆ ಮಣ್ಣು ಇರಲೇಬೇಕು ಅಂತ ಇದೆಯಾ, ಅಥವಾ ಟೈಲ್ಸ್ ಮೇಲಾದ್ರೂ ಅಥವಾ ಈ ಕಾಂಕ್ರೀಟ್ ಮೇಲಾದ್ರೂ ಇದು ಪ್ಲೇಸ್ ಅಲ್ಲ, ಎಲ್ಲಿ ಬೇಕಾದ್ರೂ ಪೇಸ್ ಮಾಡ್ಬೋದು, ಆದ್ರೆ ಹಾಕೊಳ್ಳಿ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ನಾವೇ ಒಂದ್ ಸ್ವಲ್ಪ ಮಣ್ಣು ತಿಕ್ನೆಸ್ ಇಕ್ಬಿಟ್ಟು ಬಂದು ಫಿಟ್ ಮಾಡ್ಕೊಡ್ತೀವಿ. ಒಂದು ಚೂರ್ ಮಣ್ಣು ಹಾಕೊಂತೀವಿ ನಾವೇನೆ. ಹೌದು, ಎಲ್ಲಾದ್ರೂ ಬೆಳೆಯುತ್ತೆ, ನೋ ಪ್ರಾಬ್ಲಮ್. ಎಲ್ಲಾದ್ರೂ ಟೆರೆಸ್ ಗಾರ್ಡನ್ ಅಲ್ಲಾದ್ರೂ ಪರವಾಗಿಲ್ಲ ಹಾಕೊಡ್ತೀವಿ. ಇದ್ರ ಜೊತೆಗೆ ಮತ್ತೆ ನೀವು ಮಣ್ಣು ಹಾಕೊಡ್ತೀರಾ? ಹೌದೌದು, ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್? ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನನಗೆ ಇದೊಂದು ಖುಷಿ ವಿಷಯ ಅಂತ ಅನ್ಸಿದ್ದು ಅಂದ್ರೆ, ನೋಡಿ ನೀವು ಆಲ್ ಓವರ್ ಇಂಡಿಯಾ ಇಲ್ಲಿಂದ ಡೆಲಿವರಿ ಮಾಡ್ತೀರಾ. ಹೌದು, ಜೊತೆಗೆ ಮಣ್ಣನ್ನು ಕೂಡ ನೀವು ಆಲ್ ಓವರ್ ಎಲ್ಲಾ ಕಡೆನೂ ಕೊಡ್ತೀವಿ. ಎಲ್ಲ ಡೀಲರ್ ಹತ್ರ ಹೋಗ್ತಾ ಇದಾರೆ, ರೈತರ ಹತ್ರ ಯಾರು ಬರ್ತಾ ಇಲ್ಲ. ಅದಕ್ಕೆ ಫೋರ್ಸ್ ಮಾಡಿ ಕರೀತಾ ಇದೀವಿ. ಎಲ್ಲ ಡೀಲರ್ ಅಂತ ಹೋಗ್ತಾ ಇದಾರೆ, ರೈತರ ಹತ್ರ ಯಾರು ಬರ್ತಾ ಇಲ್ಲ ತಗೊಂಡೋದಕ್ಕೆ. ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಏನು ಡಿಫರೆನ್ಸ್ ಇರುತ್ತೆ? ರೈತರ ಹತ್ರ 1 to double ಇರುತ್ತೆ, ನಮ್ಮ ಹತ್ರ ಸೇಮ್ ರೇಟ್ ಇರುತ್ತೆ. 1 to double ಅಲ್ಲಿ ನಾರ್ಮಲ್ ರೇಟ್ ಅಲ್ಲಿ ಇರುತ್ತೆ ನಮ್ದು. ಅಂದ್ರೆ ಜನರಿಗೆ ಅದು ಗೊತ್ತಾಗ್ಲಿ ಅಂತ ನೀವು. ಹೌದೌದು, ಸುಮ್ಮನೆ ಎಲ್ಲೋ ಒಂದ್ ಕಡೆ ಸುಮ್ಮನೆ ಜಾಸ್ತಿ ರೇಟ್ ಕೊಟ್ಟು ತಗೊಳೋದಕ್ಕಿಂತ ಇಲ್ಲೇ ಆರಾಮಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತಲ್ಲ ಅಂತ ನೀವು. ಹೌದು, ಖಂಡಿತವಾಗ್ಲು. ಬಟ್ ಅದಾದ್ಮೇಲೆ ನಾನೀಗ ಮನೇಲಿ ಹೋಗಿ ಇವನ್ನೆಲ್ಲ ಪ್ಲೇಸ್ ಮಾಡ್ತೀವಿ. ಮನೇಲೋ ಗಾರ್ಡನ್ ಎಲ್ಲ ಎಲ್ಲಿ ಬೇಕಾದ್ರು, ಇವನ್ ಸ್ಟೇಡಿಯಂ ನಲ್ಲೂ ಈಗ ಯೂಸ್ ಮಾಡ್ತಾರೆ. ಸ್ಟೇಡಿಯಂ ಅಲ್ಲಿ ಬರ್ಮಡ ಹಾಕ್ತಾರೆ. ಬರ್ಮಡ ಹಾಕ್ತಾರೆ, ಅದು ಬೇರೆ ಒಂದು.